ನೀವು ಎಂದಾದರೂ ಎಚ್ಚರವಾಗಿ ಆದರೆ ಸಂಪೂರ್ಣವಾಗಿ ಅಲುಗಾಡಲು ಸಾಧ್ಯವಾಗದ ಅನುಭವ ಮಾಡಿದ್ದೀರಾ? ಹೃದಯದ ಮೇಲೆ ಭಾರವಾದ ಒತ್ತಡ, ಕೊಠಡಿಯಲ್ಲಿ ನೆರಳುಗಳು. ಇದು ಭೂತನ? ಇಲ್ಲ, ನಿಮ್ಮ ಮೆದುಳಿನ ಆಟವೇ. ಇದನ್ನೇ ಸ್ಲೀಪ್ ಪ್ಯಾರಲಿಸಿಸ್ ಅಂತಾರೆ. ನೀವು ಒಬ್ಬರೇ ಅಲ್ಲ. ವಿಜ್ಞಾನಿಗಳ ಪ್ರಕಾರ ಜಗತ್ತಿನ ಪ್ರತಿಯೊಬ್ಬ 4 ಜನರಲ್ಲಿ ಒಬ್ಬರಿಗೆ ಕನಿಷ್ಠ 1 ಬಾರಿ ಈ ಅನುಭವವಾಗುತ್ತದೆ. ಅಂದರೆ 2 ಬಿಲಿಯನ್ಗೂ ಹೆಚ್ಚು ಜನರು ಇದೇ ಭಯವನ್ನು ಅನುಭವಿಸಿದ್ದಾರೆ. ಇದು ಹೇಗೆ ಆಗುತ್ತದೆ? REM ಸ್ಲೀಪ್ ಸಮಯದಲ್ಲಿ ಮೆದುಳು ನಿಮ್ಮ ಸ್ನಾಯುಗಳನ್ನು ತಡೆಯಲು ಗ್ಯಾಬಾ ಮತ್ತು ಗ್ಲೈಸೀನ್ ಎಂಬ ರಾಸಾಯನಿಕಗಳನ್ನು ಬಳಸುತ್ತದೆ. ಅದೇ ಸಮಯದಲ್ಲಿ ಅಸಿಟೈಲ್ ಕಾಲಿನ್ ಗಾಢ ಕನಸುಗಳನ್ನು ತರುತ್ತದೆ. ಆದರೆ ಸೆರಟೋನಿನ್ ಮತ್ತು ನಾರೆಪಿನೆಫ್ರೈನ್ ಕಡಿಮೆಯಾಗಿರುತ್ತವೆ. ನೀವು ಹೆಚ್ಚು ಬೇಗ ಎಚ್ಚರವಾದರೆ ನಿಮ್ಮ ಮೆದುಳು ಎಚ್ಚರವಾಗುತ್ತದೆ, ಆದರೆ ನಿಮ್ಮ ದೇಹ ಇನ್ನೂ ಎಚ್ಚರಗೊಂಡಿರುವುದಿಲ್ಲ. ಆದ್ದರಿಂದ ನಿಮ್ಮನ್ನು ಯಾರು ಹಿಡಿದುಕೊಂಡಂತೆ ಅನಿಸುತ್ತದೆ. ಸ್ಕೇರಿ. ಅಷ್ಟೇ ಅಲ್ಲ, ಕನಸು ಮೆದುಳಿನ ಕೆಲವು ಭಾಗಗಳು ಇನ್ನೂ ಸಕ್ರಿಯವಾಗಿರುತ್ತವೆ. ಅದರ ಪರಿಣಾಮ ನೀವು ಭ್ರಮೆಗಳನ್ನು ಕಾಣಬಹುದು. ಕತ್ತಲೆಯ ಆಕೃತಿಗಳು, ಗುಸುಗುಸು ಧ್ವನಿಗಳು ಅಥವಾ ಹೃದಯದ ಮೇಲೆ ಒತ್ತಡ. ಇದು ಅತೀಂದ್ರಿಯ ಅನಿಸಬಹುದು, ಆದರೆ ನಿಜಕ್ಕೆ ಇದು ನರವಿಜ್ಞಾನ. ಜಪಾನ್ನಲ್ಲಿ ಇದನ್ನು ಕಾನಶಿಬಾರಿ, ಯುರೋಪ್ನಲ್ಲಿ ನೈಟ್ ಹ್ಯಾಗ್, ಆಫ್ರಿಕಾದಲ್ಲಿ ದೋಷಾತ್ಮ ಎಂದು ಕರೆಯುತ್ತಾರೆ. ಎಲ್ಲ ಸಂಸ್ಕೃತಿಗಳಲ್ಲಿಯೂ ಇದನ್ನು ಪಿಶಾಚಿಗಳ ಕಾರ್ಯ ಎಂದು ಭಾವಿಸಲಾಯಿತು. ಆದರೆ ಸತ್ಯ ಏನು ಗೊತ್ತಾ? ಸ್ಲೀಪ್ ಪ್ಯಾರಲಿಸಿಸ್ ಭಯಾನಕ, ಆದರೆ ಹಾನಿಕಾರಕ ಅಲ್ಲ. ಹೆಚ್ಚಿನ ಸಂದರ್ಭಗಳಲ್ಲಿ ಇದು ಕೆಲವೇ ಸೆಕೆಂಡುಗಳಿಂದ 2 ನಿಮಿಷ ಮುಗಿಯುತ್ತದೆ. ನೀವು ಇದನ್ನು ಕಡಿಮೆ ಮಾಡಲು ನಿಯಮಿತ ನಿದ್ರೆ ಸಮಯ, ಕಡಿಮೆ ಒತ್ತಡ, ಆರಾಮಾಗಿ ಮಲಗುವುದು ಮತ್ತು ರಾತ್ರಿ ನಿದ್ದೆ ಮಾಡದೇ ಇರುವುದನ್ನು ತಪ್ಪಿಸುವುದು ಉತ್ತಮ. ಇದು ಬಂದಾಗ ಸಣ್ಣ ಚಲನೆಗಳ ಮೇಲೆ ಗಮನ ಕೊಡಿ. ಬೆರಳು ಅಥವಾ ಪಾದವನ್ನು ಚಲಿಸುವ ಪ್ರಯತ್ನ ಮಾಡಿ ಮತ್ತು ನಿಮ್ಮ ಮನಸ್ಸಿಗೆ ಇದು ತಕ್ಷಣ ಹೋಗಿಬಿಡುತ್ತದೆ ಎಂದು ನೆನಪಿಸಿ. ಕೆಲವರು ವಿಜ್ಞಾನಿಗಳು ಸ್ಲೀಪ್ ಪ್ಯಾರಲಿಸಿಸ್ ಭೂತಕಥೆಗಳು, ಎಲಿಯನ್ ಅಪಹರಣೆ ಮತ್ತು ವ್ಯಾಂಪೈರ್ ಮಿತ್ಗಳಿಗೆ ಕಾರಣ ಎಂದು ಹೇಳುತ್ತಾರೆ. ಹೀಗಾಗಿ ಮುಂದಿನ ಸಲ ನೀವು ಎಚ್ಚರವಾಗಿ ನಿಮ್ಮ ಮೇಲೆ ನೆರಳು ನಿಂತಂತೆ ಭಾಸವಾದರೆ ನೀವು ಯೋಚಿಸಿ, ಅದು ಭೂತವಲ್ಲ, ಅದು ಕನಸು ಮತ್ತು ವಾಸ್ತವದ ನಡುವೆ ಸಿಕ್ಕಿ ಹಾಕಿಕೊಂಡ ನಿಮ್ಮ ಮೆದುಳು ಅಷ್ಟೇ.